Students, so we shall move to fourth chapter. ನಾಲ್ಕನೇ ಚಾಪ್ಟರ್, ಫೋರ್ತ್ ಚಾಪ್ಟರ್, ಮೂವಿಂಗ್ ಚಾರ್ಜ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಮೂವಿಂಗ್ ಚಾರ್ಜ್ ಆ್ಯಂಡ್ ಮ್ಯಾಗ್ನೆಟಿಸಮ್. ನೋಡಿ, ಈ ಚಾಪ್ಟರ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ವಿ ಕಾನ್ಸಂಟ್ರೇಟ್ 5 ಮಾರ್ಕ್ಸ್ ಕ್ವಶನ್ ಆ್ಯಂಡ್ 3 ಮಾರ್ಕ್ಸ್ ಕ್ವಶನ್ ಮ್ಯಾಕ್ಸಿಮಮ್ ಟೈಮಲ್ಲಿ ಬರೋದು 5 ಮಾರ್ಕ್ಸ್ ಕ್ವಶನು ಮತ್ತು 3 ಮಾರ್ಕ್ಸ್ ಕ್ವಶನು ಹೆಚ್ಚಿಗೆ ಬರುತ್ತೆ ಹೇಳ್ತೀನಿ. ಇದಕ್ಕಿಂತ ಮುಂಚೆ ಥರ್ಡ್ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಚಾಪ್ಟ್ರು. 5 ಮಾರ್ಕ್ಸ್ ಇನ್ ಡಿರೈವೇಷನು, 5 ಮಾರ್ಕ್ಸ್ ಪ್ರಾಬ್ಲಮ್ಮು, 1 ಮಾರ್ಕ್ಸ್ 2 ಮಾರ್ಕ್ಸ್ಗಳು ಇರ್ತವೆ. ಅದರಲ್ಲಿ ಒಂದು ಸಣ್ಣ ಲಾಸ್ಟ್ ಟಾಪಿಕ್ ಬಿಟ್ಟಿದ್ದೀನಿ, ನಾನು ಕ್ಲಾಸ್ ಸ್ಟಾರ್ಟ್ ಆದಾಗ ಹೇಳ್ತೀನಿ. ಪೊಟೆನ್ಷಿಯೋಮೀಟರ್ ಅಂತ ಒಂದು ಬಿಟ್ಟಿದ್ದೀನಿ, ಇಷ್ಟು ಹೇಳಿರ್ತೀನಿ ಬಿಡಿ. ಪೊಟೆನ್ಷಿಯೋಮೀಟರ್ ಅಂತ ಬರುತ್ತೆ. ವಾಟ್ ಈಸ್ ಪೊಟೆನ್ಷಿಯೋಮೀಟರ್? Potentiometer is a device which is used to measure EMF of a cell. What is potentiometer? Potentiometer is a device which is used to measure EMF of a cell. Next, what is the principle used in the potentiometer? In potentiometer, it working on the principle of fall of potential difference across any two parts of the conductor. Fall of potential difference any two part of the conductor. ಅಂದರೆ ಈ ಕಂಡಕ್ಟರ್ನ ತೊಗೊಂಡಿದ್ದೀನಿ, ಈ ಎರಡು ಎಂಡ್ ಕಂಡಕ್ಟರ್ಲಿ ಎಷ್ಟು ಪೊಟೆನ್ಷಿಯಲ್ ಡ್ರಾಪ್ ಆಗುತ್ತೋ, ಸೊ ಈಸ್ ಪ್ರಪೋರ್ಷನಲ್ ಟು ದ ಲೆಂತ್ ಆಫ್ ದ 2 points of the conductor. Length of the 2 points of the conductor. This is the principle. The fall of potential difference between 2 points of the conductor is directly proportional to the length of the 2 points. So same, the physical conditions are same and current must be same. Current passing through must be same. ಈ ಎರಡು ಮೇಲೆ ವರ್ಕ್ ಆಗುತ್ತೆ. ಅದಾದಮೇಲೆ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಬರುತ್ತೆ. ಅಪ್ಲಿಕೇಶನ್ ಆಫ್ ಪೊಟೆನ್ಷಿಯೋಮೀಟರ್. ಇಟ್ ಈಸ್ ಯೂಸ್ಡ್ ಟು ಮೆಜರ್ EMF ಆಫ್ ಎ ಸೆಲ್. ಇಟ್ ಈಸ್ ಯೂಸ್ಡ್ ಟು ಮೆಜರ್ ಕಂಪೇರಿಂಗ್ ದ EMF ಆಫ್ ದ ಡಿಫ್ರೆಂಟ್ ಸೆಲ್. ಬೇರೆ ಬೇರೆ ಸೆಲ್ ಕೊಟ್ಟರೆ ಅದಕ್ಕೆ ಎಷ್ಟೆಷ್ಟು EMF ಇದೆ ಅಂತ ಕಂಪ್ಯಾರಿಸನ್ ಮಾಡ್ಬೋದು. ಕಂಪ್ಯಾರಿಸನ್ ಮೀನ್ಸ್ ಯಾವ ಸೆಲ್ಲಿಗೆ ಜಾಸ್ತಿ EMF ಇದೆ, ಯಾವ ಸೆಲ್ಲಿಗೆ ಕಮ್ಮಿ ಇದೆ ಹೇಳ್ಬೋದು. ಆ್ಯಂಡ್ ಮೆಜರ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್. 3, ಟು ಮೆಜರ್ ದ EMF ಆಫ್ ಎ ಸೆಲ್, ಟು ಕಂಪೇರ್ ದ EMF ಆಫ್ ಎ ಸೆಲ್. 3ನೇದು ಟು ಮೆಜರ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್. ಆ ಪೋರ್ಷನ್ಸು ಅಷ್ಟನ್ನ ನೀಟಾಗಿ ಕಾನ್ಸಂಟ್ರೇಷನ್ ಮಾಡಿ. ವಿ ಶಾಲ್ ಮೂವ್ ಟು ನೆಕ್ಸ್ಟ್ ಚಾಪ್ಟರ್, ಚಾಪ್ಟರ್ ನಂಬರ್ 4. ಸೊ ಮೂವಿಂಗ್ ಚಾರ್ಜ್ ಆ್ಯಂಡ್ ಮ್ಯಾಗ್ನೆಟಿಸಮ್. ವಿ ಕಾನ್ಸಂಟ್ರೇಟೆಡ್ ಮ್ಯಾಕ್ಸಿಮಮ್ 3 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಕ್ವಶನ್. ಹೆಚ್ಚಿಗೆ ರೆಫರೆನ್ಸ್ ಮಾಡೋದು 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್. ಓಕೆ, ಇದರಲ್ಲಿ ಒಂದು ಪಾಯಿಂಟ್ ಬರುತ್ತೆ. ಏನಪ್ಪ ಅಂತಂದರೆ, ಎ ಬಾರ್ ಮ್ಯಾಗ್ನೆಟ್ ಈಸ್ ಫ್ರೀಲಿ ಸಸ್ಪೆಂಡೆಡ್. ಯಾವುದೋ ಒಂದು ಬಾರ್ ಮ್ಯಾಗ್ನೆಟ್ ತೊಗೋತೀನಿ, ಫ್ರೀಲಿ ಸಸ್ಪೆಂಡ್ ಅಂದರೆ ಇದಕ್ಕೆ ಒಂದು ದಾರ ಕಟ್ಬಿಟ್ಟು ಹಿಂಗೆ ಫ್ರೀಯಾಗಿ ಸಸ್ಪೆಂಡ್ ಮಾಡ್ತೀನಿ. ಸಿಂಪಲ್ ಪೆಂಡುಲಮ್ ಸಸ್ಪೆಂಡ್ ಮಾಡ್ತಿರಲ್ಲ, ಆ ಥರ ಫ್ರೀಯಾಗಿ ಸಸ್ಪೆಂಡ್ ಮಾಡಿದ್ರೆ ಇಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ನಾರ್ತ್ ಆ್ಯಂಡ್ ಸೌತ್ ಡೈರೆಕ್ಷನ್. ನಾರ್ತ್ ಮತ್ತು ಸೌತ್ ಡೈರೆಕ್ಷನಲ್ಲಿ ನಿಂತ್ಕೊಳ್ಳುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡು ಮ್ಯಾಗ್ನೆಟ್ಟು ಒಂದು ಯೂನಿಕ್ ಡೈರೆಕ್ಷನಿಗೆ ಬರಲ್ಲ. ಇಟ್ ನೀಡ್ಸ್ ನಾರ್ತ್ ಮತ್ತು ಸೌತ್ 2 ಡೈರೆಕ್ಷನ್ ಬೇಕಾಗುತ್ತೆ. ಓಕೆ, ಅದು ಒಂದು ಪಾಯಿಂಟ್. ಅದಾದಮೇಲೆ ಇನ್ನೊಂದು ಕಾನ್ಸೆಪ್ಟ್ ಇದೆ. ಯಾವುದೇ ಒಂದು ಕಂಡಕ್ಟರ್ ತೊಗೊಂಡ್ರೆ, ಸಪೋಸ್ ದಿಸ್ ಈಸ್ ಎ ಕಂಡಕ್ಟರ್, ಈ ಕಂಡಕ್ಟರ್ ಮುಖಾಂತರ ಕರೆಂಟ್ ಪಾಸ್ ಆಗ್ತಾಯಿದೆ. ಏನಾಗ್ತಿದೆ? ಕರೆಂಟು. ಸೊ ಎನಿ ಕರೆಂಟ್ ಅಥವಾ ಲೆಟ್ ಐ ಈಸ್ ದ ಕರೆಂಟ್ ಪಾಸಿಂಗ್ ಥ್ರೂ ಎ ಕಂಡಕ್ಟರ್ ವಿಚ್ ಪ್ರೊಡ್ಯೂಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಸರೌಂಡಿಂಗ್ ದ ಕಂಡಕ್ಟರ್. ಯಾವುದೇ ಒಂದು ಕಂಡಕ್ಟರ್ ಮುಖಾಂತರ ಕರೆಂಟ್ ಪಾಸ್ ಆಗ್ತಾಯಿದ್ರೆ ಅದ್ರ ಸುತ್ತಮುತ್ತ ಏನು ಬರುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡುತ್ತೆ. ದಿಸ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಏನು ಕರ್ತೀವಿ? ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ವಾಟ್ ಈಸ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ವೆನ್ ಕರೆಂಟ್ ಪಾಸಿಂಗ್ ಥ್ರೂ ಎ ಸ್ಟ್ರೈಟ್ ಕಂಡಕ್ಟರ್ ವಿಚ್ ಪ್ರೊಡ್ಯೂಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಸರೌಂಡಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ದಿಸ್ ಫೆನಾಮಿನಾ ಇಸ್ ನೌನ್ ಆಸ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಇದಾದಮೇಲೆ ಮ್ಯಾಗ್ನೆಟಿಕ್ ಫೀಲ್ಡಿಗೆ SI ಯೂನಿಟ್ ಟೆಸ್ಲಾ ಅಂತ ಬರುತ್ತೆ. ವಾಟ್ ಈಸ್ ದ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಬರುತ್ತೆ? ಟೆಸ್ಲಾ, ಕ್ಯಾಪಿಟಲ್ T, ಅದೊಂದು ಬರುತ್ತೆ. ಓಕೆ, ಮತ್ತು ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ರೂಲ್ ಅಂತ ಬರುತ್ತೆ. ಏನು ಬರುತ್ತೆ? ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ರೂಲ್. ಸೊ ನೋಡಿ, ದಿಸ್ ಈಸ್ ಎ ಕಂಡಕ್ಟರ್. ಇದನ್ನು ಕಂಡಕ್ಟರ್ ಅಂದ್ಕೊಳ್ಳಿ. ಸೊ ವಿ ಕ್ಯಾನ್ ಇಟ್ ಈಸ್ ಹೆಲ್ಡ್ ಆನ್ ರೈಟ್ ಹ್ಯಾಂಡ್.
ರೈಟ್ ಹ್ಯಾಂಡ್ನಲ್ಲಿ ಹೆಲ್ಡ್ ಮಾಡಿದ್ದೀನಿ. ಇದು ಎಕ್ಸ್ಟ್ಯಾಂಡೆಡ್ ಥಂಬ್ ಅಂದರೆ ತಮ್ಮನ್ನು ಎಕ್ಸ್ಟ್ಯಾಂಡ್ ಮಾಡಿದ್ದೀನಿ, ಆಯಿತಾ. ಈ ಥರ ಇದ್ದಾಗ ಇನ್ ದಿಸ್ ರೂಲ್, ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ರೂಲ್, ದ ಟಿಪ್ ಆಫ್ ದ ಥಂಬ್ ಇನ್ ದ ಡೈರೆಕ್ಷನ್ ಆಫ್ ದಿ ಕರೆಂಟ್. ಅಂದರೆ ಕಂಡಕ್ಟರ್ನಲ್ಲಿ ಕರೆಂಟ್ ಯಾವ ಡೈರೆಕ್ಷನ್ ಹೋಗ್ತಿದೆ ಅಂದರೆ ಟಿಪ್ ಆಫ್ ದ ಥಂಬ್ ಯಾವ ಡೈರೆಕ್ಷನ್ ಇರುತ್ತೋ ಕರೆಂಟು ಅದೇ ಡೈರೆಕ್ಷನ್ ಪಾಸ್ ಆಗುತ್ತೆ. ಇಫ್ ದ ಟಿಪ್ ಆಫ್ ದ ಥಂಬ್ ಇನ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಕರ್ಲ್ ಆಫ್ ದಿ ಅದರ್ ಫಿಂಗರ್, ಬೇರೆ ಫಿಂಗರ್ ಸುತ್ತಕೊಂಡಿದ್ದಾವಲ್ಲ, ಇಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ದಿಸ್ ಈಸ್ ಕಾಲ್ಡ್ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ರೂಲ್. ಏನಿದು ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ರೂಲ್ ಅಂತ ಬರುತ್ತೆ. ಏನು? ಇಫ್ ಎ ಕನ್ಸಿಡರ್ ಎ ಕಂಡಕ್ಟರ್ ವಿತ್ ಎಕ್ಸ್ಟ್ಯಾಂಡೆಡ್ ಥಂಬ್, the tip of the thumb in the direction of electric current and curl of the other finger in the direction of magnetic field. ಸೊ ಇವೆಲ್ಲ ಕಾನ್ಸೆಪ್ಟ್ ಬರುತ್ತೆ. ಇದರಲ್ಲಿ ಮೊದಲನೇ ಇಂಪಾರ್ಟೆಂಟ್ ಟಾಪಿಕ್, ಫಸ್ಟು ಇಂಪಾರ್ಟೆಂಟ್ ಟಾಪಿಕ್ಕು. ಸೊ ಏನಪ್ಪ ಅದು ಅಂದರೆ ಬಯೋಟ್ ಸವರ್ಡ್ಸ್ ಲಾ ಅಥವಾ ಲ್ಯಾಪ್ಲಾಸ್ ಲಾ ಅಂತ ಕರೀತಾರೆ. ಬಯೋಟ್ ಸವರ್ಡ್ಸ್ ಲಾ ಅಥವಾ ಲ್ಯಾಪ್ಲಾಸ್ ಲಾ. ಈ ಬಯೋಟ್ ಸವರ್ಡ್ಸ್ ಲಾ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. 3 ಮಾರ್ಕ್ಸ್ ಕ್ವಶನಿಗೆ ಕೇಳ್ತಾ ಇರ್ತಾನೆ. ಸೊ 3 ಮಾರ್ಕ್ಸ್ ಕ್ವಶನಿಗೆ ಕೇಳ್ತಾ ಇರ್ತಾನೆ. ನೆಕ್ಸ್ಟ್ ಡಿರವೇಷನ್ 5 ಮಾರ್ಕ್ಸಿಗೆ ಮೋಸ್ಟ್ ಇಂಪಾರ್ಟೆಂಟ್ ಡಿರವೇಷನು. ಇದು ಕಲ್ತಿದ್ರೆ ಅದು ಈಸಿ ಆಗುತ್ತೆ. ಏನು ಸರ್? ಕನ್ಸಿಡರ್ ಎ ಕಂಡಕ್ಟರ್ XY. ಇದು XY ಅನ್ನೋದು ಒಂದು ಕಂಡಕ್ಟರ್ ತೊಗೊಂಡಿದ್ದು. ಇಟ್ ಈಸ್ ಎ ಕಂಡಕ್ಟರ್ ಅಂದರೆ ವೈರ್ ಸಮಥಿಂಗ್ ಈಸ್ ಕಂಡಕ್ಟರ್. ಇಟ್ ಪಾಸಿಂಗ್ ಥ್ರೂ. ಲೆಟ್ I ಈಸ್ ದ ಕರೆಂಟ್ ಪಾಸಿಂಗ್ ಥ್ರೂ ದ ಕಂಡಕ್ಟರ್. ಈ ಕಂಡಕ್ಟರ್ ಮುಖಾಂತರ ಕರೆಂಟ್ ಎಷ್ಟು ಪಾಸ್ ಆಗ್ತಿದೆ ಅಂದರೆ I ಎಷ್ಟು ಪಾಸ್ ಆಗ್ತಾ ಇದೆ. I ಈಸ್ ದ ಕರೆಂಟ್ ಪಾಸಿಂಗ್. ಲೆಟ್ DL ಈಸ್ ದಿ ಲೆಂತ್ ಆಫ್ ದ ಕರೆಂಟ್ ಎಲಿಮೆಂಟ್. ಅಂದರೆ ವಾಟ್ ಈಸ್ ದ ಲೆಂತ್ ಆಫ್ ದ ಕರೆಂಟ್ ಎಲಿಮೆಂಟ್ ಅಂದರೆ DL. ವಾಟ್ ಈಸ್ ಕರೆಂಟ್ ಎಲಿಮೆಂಟ್? ಇಟ್ ಈಸ್ ಎ ಸ್ಮಾಲ್ ಪೋರ್ಷನ್ ಇನ್ ಎ ಕಂಡಕ್ಟರ್ ಕ್ಯಾರಿಂಗ್ ಎ ಕರೆಂಟ್. ಒಂದು ಕಂಡಕ್ಟರ್ನಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದ್ದಾಗ ಅದರಲ್ಲಿ ಒಂದು ಕಡಿಮೆ ಪೋರ್ಷನ್ ತಗೊಂಡ್ರೆ ಅದನ್ನು ಕರೆಂಟ್ ಎಲಿಮೆಂಟ್ ಅಂತ ಕರೀತಾರೆ. ವಾಟ್ ಈಸ್ DL? ಲೆಂತ್ ಆಫ್ ದ ಕರೆಂಟ್ ಎಲಿಮೆಂಟ್. ಓಕೆ. P be a point at a distance R. What is R? R is the distance between current element and point P. Okay. Theta is the angle. What is theta? Theta is the angle between line joining the current element and point P and the current element. ಥೀಟಾ ಅನ್ನೋದು ಹ್ಯಾಂಗಲ್ಲು. ಒಂದು ಲೈನ್ ಜಾಯಿನ್ ಮಾಡಿದ್ದೀವಿ, ಎಲ್ಲಿಂದ ಎಲ್ಲಿಗೆ? ಕರೆಂಟ್ ಎಲಿಮೆಂಟಿಂದ ಪಾಯಿಂಟ್ ಪಿ. ಮತ್ತು ಈ ಕರೆಂಟ್ ಎಲಿಮೆಂಟಿಂದ ಪಾಯಿಂಟ್ ಪಿಗೆ ಏನು ಆ್ಯಂಗಲ್ ಬರುತ್ತೋ ಆ ಆ್ಯಂಗಲ್ನ ಥೀಟಾ ಅಂತ ಕರಿತೀವಿ. ಸೊ ದಿಸ್ ಈಸ್ ಯುವರ್ ಎಕ್ಸ್ಪ್ಲನೇಷನ್. ಸಿಂಪಲ್ ಆಗಿ ಹೇಳಿ, ಕನ್ಸಿಡರ್ ಎ ಕಂಡಕ್ಟರ್ XY ವಿಚ್ ಕ್ಯಾರೀಸ್ ಎ ಕರೆಂಟ್ I. DL is the length of the current element. P be a point at a distance R from current element. Let theta is the angle between current element and line joining the current element and point P is as shown in the figure. Let dB, already we know that a current passing through a conductor which produces a magnetic field surrounding the conductor. So ಈ ಪಾಯಿಂಟ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು. ಲೆಟ್ DB is the magnetic field. Sir, ಈ ಮ್ಯಾಗ್ನೆಟಿಕ್ ಫೀಲ್ಡ್ DB is the magnetic field at point P due to the current I in a conductor which depends upon first point. So the magnetic field DB which is directly proportional to the strength of the current element, strength of the electric current. Okay, ಅಂದರೆ the magnetic field DB at a point is directly proportional to the strength of the electric current. ಅಂದರೆ ಕರೆಂಟ್ನ ಜಾಸ್ತಿ ಮಾಡ್ತಾ ಹೋದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೆಕೆಂಡ್ ಪಾಯಿಂಟ್, the magnetic field DB produced at point P which is directly proportional to length of the current element is directly proportional to length of the current element. Third point is directly proportional to sine of the angle between current element and line joining the current element and point P. DB is proportional to sin theta. Last point, magnetic field DB is inversely proportional to
ಸ್ಕ್ವಯರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಕರೆಂಟ್ ಎಲಿಮೆಂಟ್ ಆ್ಯಂಡ್ ಪಾಯಿಂಟ್. ದಿಸ್ ಈಸ್ ದ ಬಯೋಟ್-ಸವರ್ಟ್ಸ್ ಲಾ ಅಥವಾ ಲ್ಯಾಪ್ಲಾಸ್ ಲಾ. ಅಂದರೆ ವೆರಿ ಸಿಂಪಲ್, ವೆನ್ ಕರೆಂಟ್ ಪಾಸಿಂಗ್ ಥ್ರೂ ಎ ಕಂಡಕ್ಟರ್, dB is the magnetic field produced at point P is directly proportional to strength of the current element, is directly proportional to length of the current element, is directly proportional to sine of the angle between the current element and the point P, and dB directly proportional to inversely proportional to square of the distance between the current element and point P. Okay, let us join these things. Andre this magnetic field dB is directly proportional to I dl sin theta divided by r square. Okay, so proportionality constant na remove ಮಾಡ್ತೀವಿ. Remove the proportionality constant. dB is equal to ಈ ಕೋಸ ಏನು ಮಾಡ್ತೀನಿ, ಇಂಟ್ರೊಡ್ಯೂಸಿಂಗ್ ಎ ಕಾನ್ಸ್ಟೆಂಟ್ k is called proportionality constant, k into I into dl into sin theta divided by r square, where k is called proportionality constant, its value is given by, so mu naught by 4 pi, mu naught by 4 pi. ನೋಡಿ mu naught, you have to write this type, mu naught by 4 pi. Sir, what is mu naught, sir? So mu naught is called absolute permeability in free space. Absolute permeability in free space. Absolute permeability in free space. Okay, idru value, idu constant. ಈ mu naught by 4 pi ಅನ್ನೋದು ಕಾನ್ಸ್ಟೆಂಟ್. ಸೊ ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 10⁻⁻7 10⁻⁻7 ಹೆನ್ರಿ ಇಂಟು ಮೀಟರ್ ಇನ್ವರ್ಸ್ ಇದು ಬರುತ್ತೆ. ಓಕೆ, ಸೊ ದಿಸ್ ಈಸ್ ಸಬ್ಸ್ಟಿಟ್ಯೂಷನ್ ಮಾಡಿ ಅಲ್ಲಿಗೆ dB is equal to mu naught by 4 pi directly proportional to I, directly proportional to current element, directly proportional to sin theta, inversely proportional to square. This is the expression for magnetic field produced a straight conductor by using Biot-Savart's law or Laplace law. ಸಕಾತಿ ನೋಡಿ, ಇದು ಡಿರೈವೇಷನ್ ಡೈರೆಕ್ಟ್ ಬರೀಬೇಕು ಈ ಸ್ಟೆಪ್ಸ್. ಹೇಗೆ ಸರ್? ನೆಕ್ಸ್ಟ್ ಡಿರೈವೇಷನ್ ಎಲ್ಲ ಒಂದೇ ಸ್ಟೆಪ್ಪಲ್ಲಿ ಯೂಸ್ ಮಾಡ್ತೀವಿ. ಕಾನ್ಸ್ಟೆಂಟ್ mu naught by 4 pi directly proportional to I, directly proportional to dl, directly proportional to sin theta, inversely proportional to r square. ಓಕೆ ಸರ್, ಇದನ್ನು ವೆಕ್ಟಾರ್ ಫಾರ್ಮಿಗೆ ಬರೋದು ಹೇಗೆ ಸರ್? ಹೌ ಟು ರೆಪ್ರೆಸೆಂಟ್ ದ ವೆಕ್ಟಾರ್ ಫಾರ್ಮ್? ಸೊ ಪ್ಲೇನ್ ಆಫ್ ದಿ ಪೇಪರ್ ಮೇಲೆ ವೆಕ್ಟಾರ್ ಫಾರ್ಮಿಗೆ ಬರೆದ್ರೆ ಏನಾಗುತ್ತೆ ಅಂತಂದರೆ, ಸೊ ವೆಕ್ಟಾರ್ dB is equal to mu naught by 4 pi ಕಾನ್ಸ್ಟೆಂಟ್, I ಸ್ಕೇಲಾರ್, dl ಅನ್ನೋದು ವೆಕ್ಟಾರ್ ಇಂಟು ವೆಕ್ಟಾರ್ r ಡಿವೈಡೆಡ್ ಬೈ r ಕ್ಯೂಬ್. ಅಂದರೆ ಥೀಟಾ ಇಸ್ ಈಕ್ವಲ್ ಟು 90, sin 90 1 ಆಗುತ್ತೆ. ಇನ್ ವೆಕ್ಟಾರ್ ಫಾರ್ಮಲ್ಲಿ dl ವೆಕ್ಟಾರ್ ಪ್ಲಸ್ ವೆಕ್ಟಾರ್ r ಡಿವೈಡ್ ಬೈ r ಕ್ಯೂಬ್. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ Biot-Savart's law ಇನ್ ವೆಕ್ಟಾರ್ ಫಾರ್ಮ್. ಇದೇನಿದು ವೆಕ್ಟಾರ್ ಫಾರ್ಮಲ್ಲಿ ಈ ಥರ ಬರುತ್ತೆ. ಓಕೆ, ವೆಕ್ಟಾರ್ dB is equal to mu naught I dl ವೆಕ್ಟಾರ್ dl into vector r divided by 4 pi into r cube. This is the expression. Here vector dl and vector r are perpendicular to each other. ಅವೆರಡು ಏನಾಗುತ್ತೆ ಅಂದರೆ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಓಕೆ, ನೆಕ್ಸ್ಟು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿರೈವೇಷನ್ನು ಎಕ್ಸಾಮ್ನಲ್ಲಿ 80 to 90% ರಿಪೀಟ್ ಆಗ್ತಾ ಇರುತ್ತೆ. ಒಪ್ಟೈನ್ ಆರ್ ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಸರ್ಕ್ಯುಲರ್ ಕಾಯಿಲ್, ಸೊ ಡ್ಯೂ ಟು ಎ ಕ್ಯಾರಿಂಗ್ ಎ ಕರೆಂಟ್. ಸರ್ಕ್ಯುಲರ್ ಕಾಯಿಲ್ ಕ್ಯಾರಿಂಗ್ ಎ ಕರೆಂಟ್ ಅಂದರೆ ಒಂದು ಸರ್ಕ್ಯುಲರ್ ಕಾಯಿಲ್ನಲ್ಲಿ ಸೊ ಒಂದು ಕರೆಂಟ್ ಪಾಸ್ ಆಗ್ತಾಯಿದ್ರೆ ಅದರ ಆಕ್ಸಿಸ್ ಮೇಲೆ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸರ್. ಕ್ವಶನ್ ಕೇಳಿಸ್ಕೊಳ್ಳಿ, ಏನಂತ? ಡಿರೈವ್
an expression for magnetic field at a point on the axis of a circular coil carrying a current. It is derivation is most important derivation, so sakat important, very important. Okay, let us consider a circular coil. Let us consider a circular coil. R is the radius, O is the center. R is the radius, O is the center. I is the current passing through a circular coil in the direction as shown in the figure. I ಅನ್ನೋದು ಕರೆಂಟು ಯಾವ ಡೈರೆಕ್ಷನ್ ಪಾಸ್ ಆಗ್ತಾಯಿದೆ ಅಂತ ನೋಡ್ತಾ ಇದೆ. ಫಸ್ಟ್ ಪಾಯಿಂಟ್, ಐ ಥಿಂಕ್ R ಅಂದರೆ ರೇಡಿಯಸ್, O is the center, I is the current passing the circle, and N be the number of turns in the circular coil. N be the number of turns in the circular coil. Okay, let us consider two elements, two electrical element. So two electric elements, so A B and A dash B dash of length dl, let P be a point along its axis. Let P be a point along its axis at a distance x from center O. Let P be a point at a distance x from center O. Center O. You have to find magnetic field at point P. Okay, and A is the distance. A is the distance between the center of the current element and point P. ಕರೆಂಟ್ ಎಲಿಮೆಂಟಿನ ಸೆಂಟ್ರಿಂದ ಸೊ ಪಾಯಿಂಟ್ ಪಿಗೆ ಡಿಸ್ಟೆನ್ಸ್ ಎಷ್ಟು ಅಂದರೆ ಎ ಇದೆ. ಆರ್ ಅಂದರೆ ರೇಡಿಯಸ್ಸು, ಕೇಳಿಸ್ಕೊಳ್ಳಿ. ಎಕ್ಸ್ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಪಾಯಿಂಟ್ ಪಿ. ಎ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕರೆಂಟ್ ಎಲಿಮೆಂಟ್ ಮಿಡ್ ಪಾಯಿಂಟ್ ಟು ದ ಪಾಯಿಂಟ್ ಪಿ. Here the vector dl is perpendicular to the plane of the paper. Theta is equal to 90, perpendicular to plane of the paper. Okay, according to Biot-Savart's law or Laplace law, last class ಅಲ್ಲಿ ಡಿರೈವ್ ಮಾಡಿದ್ದೀನಿ. What is ಡೈರೆಕ್ಟ್ ಬರೀಬೇಕು, what is the expression for Laplace law, Biot's law? So vector db is equal to constant mu naught by 4 pi, constant is directly proportional to I, directly proportional to current element dl is directly proportional to sin theta, inversely proportional to square of the distance between point and mid point and the current element. ಇಲ್ಲಿಂದ ಇಲ್ಲಿ ಎಷ್ಟು ಡಿಸ್ಟೆನ್ಸು ಎ ಅಂದರೆ ಆರ್ ಸ್ಕ್ವೇರ್ ಬರಲ್ಲ, ಬರುತ್ತೆ ಎ ಸ್ಕ್ವೇರ್, inversely proportional to square of the distance between the current element and point. Okay, here ನಾನು ಆಗಲೇ ಹೇಳಿದ್ದೀನಿ, if the vector dl is perpendicular to the plane of the paper, theta is equal to 90, then sin 90 is equal to ಎಷ್ಟಾಗುತ್ತೆ 1. Therefore vector db is equal to ಏನಾಗುತ್ತೆ mu naught into I into dl, sin theta becomes 1 divided by 4 pi a square, equation 1. This is the magnetic field due to the current element AB. Similarly, so vector db is mu naught into I into dl divided by 4 pi a square. So this is the expression for magnetic field due to a current element A dash B dash. ಅಂದರೆ ಎರಡು ಮ್ಯಾಗ್ನೆಟಿಕ್ ಫೀಲ್ಡು ಸೇಮ್ ಇದೆ. ಓಕೆ, ಏನಪ್ಪ ಅಂದರೆ ಎ ಬಿಯಿಂದನೂ ಬಯೋಟ್-ಸಾವರ್ಟ್ಸ್ ಲಾ ಪ್ರಕಾರ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ, ಎ ಡ್ಯಾಶ್ ಬಿ ಡ್ಯಾಶಿಂದನೂ ಮ್ಯಾಗ್ನೆಟಿಕ್ ಫೀಲ್ಡ್ ಅಷ್ಟೇ ಬರುತ್ತೆ. ಬೋತ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಸೇಮ್. ಓಕೆ, ಇದು ಈ ವೆಕ್ಟಾರ್ ಡಿ ಬಿ ಅನ್ನೋದು ಎ ಬಿಯಿಂದ ಬಂದಿರೋದು ಮ್ಯಾಗ್ನೆಟಿಕ್ ಫೀಲ್ಡ್, ಎ ಡ್ಯಾಶ್ ಬಿ ಡ್ಯಾಶಿಂದ ಬಂದಿರೋದು ವೆಕ್ಟಾರ್ ಡಿ ಬಿ, ಈ ಡೈರೆಕ್ಷನ್ ಬರುತ್ತೆ. ಸೊ ಇದು ಲೆಟ್ ಆಲ್ಫಾ ಆ್ಯಂಗಲ್, ಲೆಟ್ ಏನಾಗುತ್ತೆ ಆಲ್ಫಾ. ಇದನ್ನು ರಿಸಾಲ್ವ್ ಮಾಡಿ ನಾನು ಹೇಳ್ಕೊಟ್ಟಿದ್ದೀನಿ, ಫಸ್ಟ್ ಪಿ ಯು ಸಿನಲ್ಲಿ ಸೆಕೆಂಡ್ ಪಿ ಯು ಸಿನಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾವುದೇ ವೆಕ್ಟರ್ನ ನಾವು ರಿಸಾಲ್ವ್ ಮಾಡ್ಬೋದು, ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟಾಗಿ ರಿಸಾಲ್ವ್ ಮಾಡ್ಬೋದು. ತೀಟಾ ಎಲ್ಲಿರುತ್ತೋ ಅಲ್ಲಿಗೆ ಕಾಸ್ ತೀಟಾ, ತೀಟಾ ಎಲ್ಲಿರಲ್ಲ ಅಲ್ಲಿಗೆ ಸೈನ್ ತೀಟಾ, ವೆಕ್ಟಾರ್ನ ರಿಸಾಲ್ವ್ ಮಾಡೋದು. ಅದೇ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ವೆಕ್ಟಾರು, ಇದನ್ನು ರಿಸಾಲ್ವ್ ಮಾಡಿದ್ರೆ ಆಲ್ಫಾ ಇಲ್ಲಿದೆ, ಇಲ್ಲಿ ಎಷ್ಟು ಬರುತ್ತೆ ಡಿ ಬಿ ಕಾಸ್ ಆಲ್ಫಾ, ಡಿ ಬಿ ಕಾಸ್ ಆಲ್ಫಾ. ಇದ್ರ ಕಾಂಪೊನೆಂಟ್ ಇಲ್ಲಿ ಎಷ್ಟು ಬರುತ್ತೆ ಡಿ ಬಿ ಸೈನ್ ಆಲ್ಫಾ. ಫೈನ್. ಅದೇ ಥರ ಈ ವೆಕ್ಟಾರ್ ಡಿ ಬಿನ ರಿಸಾಲ್ವ್ ಮಾಡಿದ್ರೆ ಆ್ಯಂಗಲ್ ಎಲ್ಲಿದೆ ಡಿ ಬಿ
ಕಾಸ್ ಆಲ್ಫಾ. ಇದು ಕಾಂಪೊನೆಂಟ್ ಮತ್ತೆ ಡಿ ಬಿ ಸೈನ್ ಆಲ್ಫಾ. ಇದು ಬಟ್ ನಾವು ವರ್ಡಿಂಗ್ಸಲ್ಲಿ ಹೇಳ್ಬೇಕಾದ್ರೆ ಇಷ್ಟು ಹೇಳಿದ್ರೆ ಸಾಕು. ಏನು ಸರ್ ಅಂದರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟಾರ್ ಡಿ ಬಿ ಆರ್ ರಿಸಾಲ್ವ್ಡ್ ಇಂಟು vertical component and horizontal component. The magnetic field vector dB at point P resolved into vertical component and horizontal component to the axis. ಆಕ್ಸಿಸ್ಗೆ ಇದು ಹಾರಿಜಾಂಟಲ್ ಆಗಿದೆ, ಇದು ಆಕ್ಸಿಸ್ಗೆ ಏನಾಗಿದೆ ವರ್ಟಿಕಲ್ ಆಗಿದೆ. ದೇರ್ಫೋರ್ ನೋಡಿ ಈ ವರ್ಟಿಕಲ್ ಕಾಂಪೊನೆಂಟ್ ಏನಿದೆ ಡಿ ಬಿ ಕಾಸ್ ಆಲ್ಫಾಗೆ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಡೈರೆಕ್ಷನ್ ಆಪೋಸಿಟ್ ಇದೆ, ಎನ್ಸ್ ದೇ ಆರ್ ಕ್ಯಾನ್ಸಲ್ ಈಚ್ ಅದರ್. ಅಂದರೆ ಇಷ್ಟು ಹೇಳೋದು ಸಾಕು. ದ ವರ್ಟಿಕಲ್ ಕಾಂಪೊನೆಂಟ್ ಆರ್ ಆಪೋಸಿಟ್ ಇನ್ ಡೈರೆಕ್ಷನ್, ಸೇಮ್ ಇನ್ ಮ್ಯಾಗ್ನಿಟ್ಯೂಡ್, ಎನ್ಸ್ ದೇ ಕ್ಯಾನ್ಸಲ್ ಈಚ್ ಅದರ್. ಬಟ್ ಹಾರಿಜಾಂಟಲ್ ಕಾಂಪೊನೆಂಟ್ ದ ಸೇಮ್ ಇನ್ ಮ್ಯಾಗ್ನಿಟ್ಯೂಡ್, ಸೇಮ್ ಇನ್ ಡೈರೆಕ್ಷನ್, ಎನ್ಸ್ ವಿ ಆರ್ ಆ್ಯಡೆಡ್. ಹಾರಿಜಾಂಟಲ್ ಕಾಂಪೊನೆಂಟ್ಸ್ ಸೇಮ್ ಇನ್ ಮ್ಯಾಗ್ನಿಟ್ಯೂಡ್, ಸೇಮ್ ಇನ್ ಡೈರೆಕ್ಷನ್. ಡಿ ಬಿ ಸೈನ್ ಆಲ್ಫಾ ಡಿ ಬಿ ಸೈನ್ ಆಲ್ಫಾ ಡೈರೆಕ್ಷನ್ನು ಸೇಮ್ ಇದೆ. ಅವಾಗ ಏನು ಮಾಡ್ತೀವಿ, ಇದನ್ನು ನಾವು ಆ್ಯಡ್ ಮಾಡ್ತೀವಿ. ಏನು ಮಾಡ್ತೀವಿ ನಾವು ಆ್ಯಡ್ ಮಾಡ್ತೀವಿ. ಆವಾಗ ದ ಎನ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಲಿಮೆಂಟ್ ಡಿ ಬಿ ಸೈನ್ ಆಲ್ಫಾ ಪ್ಲಸ್ ಡಿ ಬಿ ಸೈನ್ ಆಲ್ಫಾ ಏನಾಗುತ್ತೆ 2 dB ಸೈನ್ ಆಲ್ಫಾ. ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತಪ್ಪ ಅಂದರೆ ದ ಡಿ ಬಿ ಇಸ್ ಈಕ್ವಲ್ ಟು ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ 2 dB ಸೈನ್ ಆಲ್ಫಾ. ದಿಸ್ ಇಸ್ ದ ಸೊ ನಾವು therefore the resultant magnetic field at point P due to a one circular coil. ಒಂದು ಸರ್ಕ್ಯುಲರ್ ಕಾಯಿಲಿಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೀನಿ, ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಅಂತ ಬರೀತೀವಿ. ಬಿ ಈಸ್ ಈಕ್ವಲ್ ಟು ಸಮೇಷನ್ ತೊಗೋಬೇಕು, ಯಾಕೆಂದರೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ತೊಗೊಂಡಿರೋದು. ಇಲ್ಲಿ ಕರೆಂಟ್ ಎಲಿಮೆಂಟಿಗೆ ಮಾತ್ರ ತೊಗೊಂಡಿದ್ದೀವಿ. ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಒಂದು ಸಮೇಷನ್ ತೊಗೋಬೇಕು. ಅಲ್ಲಿಗೆ ಸಮೇಷನ್ 2 dB ಸೈನ್ ಆಲ್ಫಾ ಬಿ ಈಸ್ ಈಕ್ವಲ್ ಟು ಓಕೆ ಸಮೇಷನ್ 2 ಆಗಿ ಇಟ್ಕೊಳ್ಳಿ. ವಾಟ್ ಈಸ್ ಡಿ ಬಿ? ಈಕ್ವೇಷನ್ 1 and 2ನ ಸಬ್ಸ್ಟಿಟ್ಯೂಷನ್ ಮಾಡಿ. ಈಕ್ವೇಷನ್ 1 ಸಬ್ಸ್ಟಿಟ್ಯೂಷನ್ ಮಾಡಿ. ಡಿ ಬಿ ಅಂದರೆ ಏನು ಬರುತ್ತೆ? ಮ್ಯೂ ನಾಟ್ ಐ ಡಿ ಎಲ್, ಮ್ಯೂ ನಾಟ್ ಐ ಡಿ ಎಲ್ ಡಿವೈಡೆಡ್ ಬೈ 4πa² ಬರುತ್ತೆ ಇಂಟು ಸೈನ್ ಆರ್ ದೇರ್ಫೋರ್ ವೆಕ್ಟಾರ್ ಬಿ ಈಸ್ ಈಕ್ವಲ್ ಟು 2 ಮ್ಯೂ ನಾಟ್ ಐ ಡಿವೈಡ್ ಬೈ 4πa². ಸಮೇಷನ್ನು ಡಿ ಎಲ್ಲಿ ಮಾತ್ರ ಅಪ್ಲೈ ಆಗುತ್ತೆ, ಲೆಂತ್ ಆಫ್ ದಿ ಕರೆಂಟ್ ಎಲಿಮೆಂಟಿಗೆ ಮಾತ್ರ ಅಪ್ಲೈ ಆಗುತ್ತೆ ಇಂಟು ಸೈನ್ ಆರ್. ಇದೆರಡನ್ನು ಕ್ಯಾಲ್ಕುಲೇಟ್ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡ್ಕೊಬೇಡಿ. ಓಕೆ, ಸೊ ಇಯರ್ ಸಮೇಷನ್ ಡಿ ಎಲ್ ಕಂಡಿದ್ದೀವಿ. ಸಮೇಷನ್ ಡಿ ಎಲ್, ಸೊ ಸಮೇಷನ್ ಅಂದರೆ ಸುತ್ತಳತೆ, ಸರ್ಕಂಫರೆನ್ಸ್. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಸರ್ಕಂಫರೆನ್ಸ್? 2πr. ಏನೋ 2πr, ಆಫ್ ಆಫ್ ದ ಲೂಪು. ಯಾಕಂದರೆ 2 ಎಲಿಮೆಂಟ್ ಅಂತ ಆಫ್ ಆಫ್ ದಿ ಲೂಪ್ ತೊಗೋತೀವಿ. ಸೊ ಆಫ್ ಆಫ್ ದ ಲೂಪಿಗೆ ಫುಲ್ ಲೂಪಿಗೆ ಸರ್ಕಂಫರೆನ್ಸು 2πr. ಆಫ್ ಆಫ್ಗೆ ಏನು ಮಾಡ್ತೀವಿ? ಡಿವೈಡ್ ಬೈ 2. 2 ಏನಾಗುತ್ತೆ? ಕ್ಯಾನ್ಸಲ್. ದ ಸರ್ಕಂಫರೆನ್ಸ್ ಆಫ್ ಆಫ್ ದ ಲೂಪ್ π ಇಂಟು ಆರ್. ಅದೇ ಥರ ಸೈನ್ ಆಲ್ಫಾ ಕಂಡು ಹಿಡ್ಕೊಳ್ಳಿ. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಸೈನ್ ಥೀಟಾ? ಆಪೋಸಿಟ್ ಬೈ ಹೈಪಾಟೆನ್ಯೂಸ್. ಆಲ್ಫಾ ಆಪೋಸಿಟ್ ಅಂದರೆ ಏನಿದೆ? ಆರ್. ಹೈಪಾಟೆನ್ಯೂಸ್ ಇದೆ ಎ, ಆರ್ ಬೈ ಎ. ಸೈನ್ ಥೀಟಾ ಸೈನ್ ಆಲ್ಫಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪಾಟೆನ್ಯೂಸ್ ಆರ್ ಬೈ ಎ. ಇದೆರಡು ಸಬ್ಸ್ಟಿಟ್ಯೂಟಿಂಗ್ ದಿ ಅಬೌವ್ ಈಕ್ವೇಷನ್. ಅಲ್ಲಿಗೆ ದೇರ್ಫೋರ್ ಬಿ ಇಸ್ ಈಕ್ವಲ್ ಟು 2 ಇಂಟು ಮ್ಯೂ ನಾಟ್ ಐ. ವಾಟ್ ಈಸ್ ಸಮೇಷನ್ ಡಿ ಎಲ್? ಪೈ ಆರ್. ಸೊ ಇಂಟು ಸೈನ್ ಆಲ್ಫಾ. ವಾಟ್ ಈಸ್ ಸೈನ್ ಆಲ್ಫಾ? ಆರ್ ಬೈ ಎ. ಅಲ್ಲಿಗೆ ಸೊ ಡಿವೈಡೆಡ್ ಬೈ ಆರ್ ಬೈ ಎ ಮಾಡಿದ್ರೆ ಸೊ 4πa². ಓಕೆ, ಸೊ ಈ ಕ್ವಶನ್ನ ಸಾಲ್ವ್ ಮಾಡ್ಕೊಳ್ಳಿ. ಏನು ಉಳ್ಕೊಂತಲ್ಲಿಗೆ ಬಿ ಇಸ್ ಈಕ್ವಲ್ ಟು 2 ಮ್ಯೂ ನಾಟ್ ಪೈ ಕ್ಯಾನ್ಸಲ್ ಮಾಡೋದು ಬೇಕಾರೆ. ಸೊ 2 ಮ್ಯೂ ನಾಟ್ ಐ ಆರ್ ಇಂಟು ಆರ್ ಸ್ಕ್ವೇರ್ ಡಿವೈಡ್ ಬೈ 4a². ಇಲ್ಲ ಸರ್ ನಾವು ಪೈ ಕ್ಯಾನ್ಸಲ್ ಮಾಡ್ಕೊಳ್ಳಲ್ಲ ಅಂದರೆ ಹಂಗೆ ಇಟ್ಕೊಳ್ಳಿ, ಮುಂದೆ ಡಿರೈವೇಷನಿಗೆ ಬೇಕಾಗುತ್ತೆ, ಬೇರೆ ಎಕ್ಸ್ಪ್ರೆಷನ್ಗೆ ಪ್ರಾಬ್ಲಮ್ಸಿಗೆ ಅನುಕೂಲ ಆಗುತ್ತೆ, ಹಾಗೆ ಇಟ್ಕೊಳ್ಳಿ. ಅಲ್ಲಿಗೆ ಪೈ ಹಂಗೆ ಇಟ್ಕೊಂಡ್ರೆ ಪೈ ಇಂಟು r² ಪೈ ಇಂಟು a³ ಆಗುತ್ತೆ. a² ಇಂಟು a³ ಆಗುತ್ತೆ. ಓಕೆ ಫೈನ್. ಇಯರ್
ಇಲ್ಲಿ ನೋಡಿ. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಎ ಸ್ಕ್ವೇರ್? ಎ ಸ್ಕ್ವೇರ್ ಹೈಪೋಟೆನ್ಯೂಸ್ ದಿಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ದಿಸ್ ಸ್ಕ್ವೇರ್ ಪ್ಲಸ್ ದಿಸ್ ಸ್ಕ್ವೇರ್. ಪೈಥಾಗರಸ್ ಥಿಯರಮ್. ಹೈಪೋಟೆನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ದಿಸ್ ಸ್ಕ್ವೇರ್ ಪ್ಲಸ್ ದಿಸ್ ಸ್ಕ್ವೇರ್. ಅಲ್ಲಿಗೆ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಎ? ಸ್ಕ್ವೇರ್ ರೂಟ್ ತೊಗೊಂಡೆ. ಸ್ಕ್ವೇರ್ ರೂಟ್ ಸ್ಕ್ವೇರ್ ಏನಾಯಿತು? ಕ್ಯಾನ್ಸಲ್ ಆಯಿತು. ಅಲ್ಲಿಗೆ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಇಲ್ಲಿಗೆ ಸ್ಕ್ವೇರ್ ರೂಟ್ ತೊಗೊಂಡೆ. ಸ್ಕ್ವೇರ್ ರೂಟ್ ಬದಲಿಗೆ ಏನು ಬರೀಬೋದು? ಹೋಲ್ ಟು ದಿ ಪವರ್ ಆಫ್ ಹಾಫ್. ಕ್ಯೂಬಿಂಗ್ ಆನ್ ಬೋತ್ ಸೈಡ್. ವಾಟ್ ಈಸ್ ಎ ಕ್ಯೂಬ್? ಎ ಕ್ಯೂಬ್ ಮಾಡಿದೆ. ಅಲ್ಲಿಗೆ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2. ದಿಸ್ ಈಸ್ ಕಾಲ್ಡ್ ಕ್ಯೂಬಿಂಗ್. ಸಬ್ಟ್ಯೂಷನ್ ಮಾಡಿ. ಸೊ ಏನಾಗುತ್ತೆ ಆ ಜಾಗದಲ್ಲಿ ಸಬ್ಟ್ಯೂಷನ್ ಮಾಡಿದ್ರೆ ಬಿ ಇಸ್ ಈಕ್ವಲ್ ಟು 2 ಇಂಟು μ0 ಇಂಟು ಐ ಇಂಟು ಪೈ ಇಂಟು ಆರ್ ಸ್ಕ್ವೇರ್ ಹೋಲ್ ಡಿವೈಡ್ ಬೈ ಏನಾಗುತ್ತೆ 4π ಕಾನ್ಸ್ಟೆಂಟ್. ಸೊ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2. ಲಿಸನ್ ಹಿಯರ್. This is the expression for the magnetic field at a point on the axis of circular coil. Okay. So expression B is equal to μ0 into U2 pi n a square ಬರುತ್ತೆ. ಸೊ ನೀವು ನಂಬರ್ ಆಫ್ ಟರ್ನ್ಸು ಇಫ್ ಎನ್ ನಂಬರ್ ಆಫ್ ಟರ್ನ್ಸಿಗೆ ಎನ್ ತೊಗೊಂಡ್ರೆ ಆಯ್ತು ಅಷ್ಟೇ. ಲಾಸ್ಟ್ ಸ್ಟೆಪ್ಪಿಗೆ ಬರೆದೋಗುತ್ತೆ. ಇಲ್ಲ ದಿಸ್ ಇಸ್ ಫಾರ್ 1 ಟರ್ನ್ಸ್. ಎನ್ ಈಕ್ವಲ್ಸ್ ಅಂದರೆ 1 ಟರ್ನ್ಸ್ಗೆ ಎನ್ ನಂಬರ್ ಆಫ್ ಟರ್ನ್ಸ್ಗೆ ಎನ್ ತಗೊಳುತ್ತೆ. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್. ಇಂಪಾರ್ಟೆಂಟ್ ಇರೋವೇಷನ್ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಓಕೆ.